Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. KCN ಮೋಹನ್ ಇವರು ಪಿಕ್ಚರ್ ಡೈರೆಕ್ಟ್ ಮಾಡೋದಾದ್ರೆ ಮಾಡು ಅಂತ ಹೇಳಿ ಓಕೆ ಡೈರೆಕ್ಷನ್ ಕೊಡ್ತೀನಿ ಅಂತಂದ್ರು. ಬಟ್ ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲ ಆಯ್ತು ಮಾತುಕತೆ ಆದ್ರೆ ಆಮೇಲೆ ಏನ್ ಹೇಳಿದ್ರು ಅಂತ ರೀಮೇಕ್ ಪಿಕ್ಚರ್ ಮಾಡು ಅಂದ್ರು. ಗುರುದಕ್ಷಿಣೈ ಅಂದ್ಬಿಟ್ಟು ಒಂದು ಬೆಂಗಾಳಿ ಪಿಕ್ಚರ್ ತಂದು ಚೆನ್ನಾಗಿದೆ ಪಿಕ್ಚರ್ ಮಾಡು. ನಾನು ಹೇಳ್ದೆ ಮಾಡಲ್ಲ. ನಾನು ಕೆರಿಯರ್ ಶುರು, ನಾನು ರೀಮೇಕೇ ಮಾಡಲ್ಲ ಅಂತ ಅನ್ಕೊಂಡಿರ್ಬೇಕಾದ್ರೆ ಕೆರಿಯರೇ ರೀಮೇಕ್ ಇಂದ ಸ್ಟಾರ್ಟ್ ಮಾಡಕ್ಕೆ ನಾನು ಮಾಡಲ್ಲ ಸರ್ ಹಂಗೆ ಅಂತ ಹೇಳಿದೆ. ಹಿಂಗೆ ಬಂದಾದ್ಮೇಲೆ ನೆಕ್ಸ್ಟ್ ನಮ್ಮೂರ ರಾಜ ಆಯ್ತು. ಇದಾದ್ಮೇಲೆ ನಾವು ಒಂಥರ ಈ ತರ ಚಾಲೆಂಜ್ ಆಗ್ತಾ ಇದ್ವಿ ನಮ್ಮ ಡೈರೆಕ್ಟರ್ ಹತ್ರ. ನಮ್ಮೂರ ರಾಜ ತರ ಕತೆ ಬೇಕಾದ್ರೆ ನಾವು ಮಾಡ್ಬೋದು ಸರ್ ಅಂತ. ಇವೆಲ್ಲ ಹೇಳ್ಬಾರ್ದು, ಬಟ್ ಏನಂದ್ರೆ ಪಿಕ್ ದಿ ಅಲ್ಲಿಂದ ಇಲ್ಲಿಂದ ಇನ್ಸ್ಪಿರೇಷನ್ಗಳು ತಗೊಂಡ್ ಕತೆ ಮಾಡೋದ್ರೆ ನಾವು ಎಷ್ಟು ಬೇಕಾದ್ರೂ ಮಾಡ್ತೀವಿ. ಒರಿಜಿನಲ್ ಹುಟ್ಟೋದು ಬೇರೆ, ಹೃದಯದಿಂದ ಹುಟ್ಟೋದು ಬೇರೆ ಕತೆ. ಅಲ್ಲಿ ಇಲ್ಲಿ ಪಿಕ್ ಮಾಡೋದು ಬೇರೆ. ನಾವು ಪಿಕ್ ಮಾಡೋದ್ರೆ ನಾವು ಎಷ್ಟು ಕತೆಗಳು ಬೇಕಾದ್ರೂ ಬರ್ತೀವಿ. ಕನ್ನಡದಲ್ಲಿ ಕತೆಗಾರ ಇಲ್ಲ ಅಂತ ಹೇಳ್ತಾರೆ. ಪಿಕ್ ಮಾಡ್ಬೇಕಾದ್ರೆ ಎಷ್ಟು ಬೇಕಾದ್ರೂ ಬರ್ಕೊಡ್ತೀವಿ ಅಂದ್ರು. ನಮ್ಮ ಡೈರೆಕ್ಟರ್ ಮಾಡಿ ಚಾಲೆಂಜ್ ಹಾಕಿದ್ರು. ಆಗಿದ್ರೆ ಒಂದು ಕೆಲಸ ಮಾಡ್ರಿ, ಅಷ್ಟು ಈಸಿಯಾಗಿ ಮಾತಾಡ್ಬೇಡ್ರಿ, ಆಗಿದ್ರೆ ಒಂದು ಕತೆ ಮಾಡ್ರಿ, ನನ್ನ ಕಂಪನಿಯಿಂದ ಸಿನಿಮಾ ಮಾಡ್ಕೊಡ್ತೀನಿ. ಹೌದಾ ಸರ್ ಪಿಕ್ಕಾ ಆಯ್ತು. ನಾವು ಕೂತ್ಕೊಂಡು ಲೆಕ್ಕ ಹಾಕಿದ್ವಿ. ನಾನು ನಮ್ಮ ಬಾಲಾಜಿ ಸಿಂಗ್ ಅಂತ ಅವರು ಡೈರೆಕ್ಟರ್. ಬಾಲಾಜಿ ಸಿಂಗ್ ಉದಯ ಎಲ್ಲ ಕೂತ್ಕೊಂಡು. ಹಾಗಿದ್ರೆ ವಿಷ್ಣು ಯಾವ ತರ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ. ವಿಷ್ಣು ಎಲ್ಲ ಕ್ಯಾರೆಕ್ಟರ್ ಮಾಡಿ ಹುಚ್ಚಿನ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಅನಿಸ್ತು. ಸೊ ಹುಚ್ಚಿನ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ನಮ್ಮ ಸಿನಿಮಾ ಹೀರೋ ಹುಚ್ಚ ಅಂತ ಮಾಡ್ಕೊಳ್ಳೋಣ, ಯಾವ್ದು ಸಬ್ಜೆಕ್ಟ್ಸ್ ನೋಡೋಣ ಅಂದ್ಬಿಟ್ಟು ಅವಾಗ ನಾವು ಹಿಂದಿ ಪಿಕ್ಚರ್ ಎಲ್ಲ ನೋಡಕ್ ಶುರು ಮಾಡಿದ್ವಿ. ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಹುಚ್ಚಿನ ಪಿಕ್ಚರ್ ಬಂದಿತ್ತು ಎಲ್ಲಾ ಹೀರೋಗಳು ಎಲ್ಲಾರ್ದು ನೋಡಿದ್ವಿ. ನೋಡಿದಾದ್ಮೇಲೆ ಪಿಕ್ ಅಂಡ್ ಇದು ತಾನೆ ಅಂತ ಅನ್ಕೊಂಡು ಆಮೇಲೆ ಏನ್ ಮಾಡಿದ್ವಿ ನಾವು, ನಮ್ಗೆ ಇದೊಂದು ತುಂಬಾ ಇಷ್ಟ ಆಯ್ತು, ಪಗಲಾ ಕಹಿಂಕ. 1961 ನಲ್ಲಿ ಶಮಿ ಕಪೂರ್ ಬಂದಿದ್ ಪಿಕ್ಚರ್. ಫ್ರೆಂಡ್ಶಿಪ್ ಕತೆ ಅದು. ಸೊ ಫ್ರೆಂಡ್ಶಿಪ್ಗೋಸ್ಕರ ಅವನು ತ್ಯಾಗ ಮಾಡ್ತಾನೆ. ನಾವೇನ್ ಮಾಡಿದ್ವಿ, ಈ ಫ್ರೆಂಡ್ಶಿಪ್ ನ ಲವ್ ಸಬ್ಜೆಕ್ಟ್ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಅಂತ ನಮ್ಗೆ ಅಂತ. ಇದು ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ, ನಾವು ಲವ್ ಸಬ್ಜೆಕ್ಟ್ ಮಾಡಿದಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಲವ್ ಕಥೆಯಾಗಿ ಮಾಡಿದ್ವಿ. ಲವ್ ಕಥೆಯಾಗಿ ಮಾಡ್ಬಿಟ್ಟು ಸಂಬಂಧ ಇಲ್ದಿರೋ ಒಂದು ಪಿಕ್ಚರ್ ಸೇರಿಸಬೇಕು ಇದಕ್ಕೆ, ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕೋಮಾ ಪಿಕ್ಚರ್ ತಗೊಂಡ್ ಸೇರಿಸೋದು. ಎಲ್ಲಿಯೇ ಕೋಮಾ, ಯಾವ್ದು ಕೋಮಾ ಫಿಲ್ಮ್? ಯಾವ್ದು ಕೋಮಾ ಫಿಲ್ಮ್? ಇಂಗ್ಲಿಷ್ ಸೂಪರ್ ಡೂಪರ್ ಹಿಟ್ಟು. ಲಿಡೋನಲ್ಲಿ 50 ವಾರ ಓಡ್ತೀವಿ. ಏನ್ ಸ್ಟೋರಿ ಅದು? ಅದು ಹಾಸ್ಪಿಟಲ್ ಒಳಗಡೆ ಇವರುಗಳನ್ನ ತಗೊಂಡೋಗ್ಬಿಟ್ಟು ಕಿಡ್ನಿ ಕದಿಯೋದು, ಕಳ್ತನದಲ್ಲಿ ಇದ್ ಮಾಡೋದು, ಆಮೇಲೆ ಸುಮ್ನೆ ಕೋಮಾಗ ಹಾಕ್ಬಿಟ್ಟು ಅಲ್ಲಿ. ಅಲ್ಲ, ಈ ತರ ಇಷ್ಟು ಆನೆಸ್ಟ್ ಆಗು ಯಾರು ಡೈರೆಕ್ಟರ್ಸ್ ಹೇಳಲ್ಲ ಅನ್ಸುತ್ತೆ, ಅಲ್ಲಿಂದ ಕದ್ವಿ ಇಲ್ಲಿಂದ ಕದ್ವಿ ಅಂತ. ಅಲ್ಲ, ಇಲ್ಲ, ಇರೋ ವಿಷಯ ಅಷ್ಟೇ ತಾನೆ. ನಾವು ಚಾಲೆಂಜ್ ಹಾಕಿದ್ದೆ ಅದು ಪಿಕ್ ಮಾಡ್ತೀವಿ ಅಂತ. ಕೋಮಾ ಅಂತ ತೆಗೆದು ಇದಕ್ಕೆ ಮಿಕ್ಸ್ ಮಾಡಿ, ಸಂಬಂಧನೇ ಇಲ್ಲ. ಪಿಕ್ ಮಾಡುದು ಅದೇನಾಗಿತ್ತು, ಸಂಬಂಧ ಇಲ್ದಿರೋ ಸಬ್ಜೆಕ್ಟ್ಗಳೆಲ್ಲ ಸೇರ್ತಲ್ಲ, ಎಕ್ಸ್ಟ್ರಾನರಿ ಸಬ್ಜೆಕ್ಟ್ ಆಗಿ ಬಂದ್ಬಿಡ್ತು. ಸೊ ಆಮೇಲೆ ಡೈರೆಕ್ಟರ್ಗೆ ಕತೆ ಹೇಳಿದ್ವಿ, ಚೆನ್ನಾಗಿದೆ ರೀ ಅಂತ. ವಿಷ್ಣುಗೆ ಹೇಳಿದ್ರು, ವಿಷ್ಣು ಹೋಗಿ ಹೇಳಿದ್ವಿ, ವಿಷ್ಣು ತುಂಬಾ ಚೆನ್ನಾಗಿದೆ ರೀ ಅಂತ, ರಾಮಚಂದ್ರ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರು. ವೆಂಕಟಪಟ್ರು ಬಂದ್ರು. ಆಮೇಲೆ ಅದೇನೋ ಕಾಂಟ್ರವರ್ಸಿ ಆಯ್ತು. ಅವಾಗ ಅದೇ ತರದೊಂದು ಸಿನಿಮಾ ಬಂದಿತ್ತು, ಹುಚ್ಚಿನ ಕತೆ ಅಂತ ಅಂದ್ಬಿಟ್ಟು ಅದನ್ನ ನಮ್ದು ರೀಮೇಕ್ ಅಂತ ಏನೇನೋ ಅಂದ್ರು. ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಮನಸ್ಸುಕೊಳ್ಳ ಮತಾಪ ಅಂತ ಅಂದ್ಬಿಟ್ಟು ತಮಿಳಲ್ಲಿ ಪ್ರಭು ಮಾಡಿದ್ರು. ಅವರು ಹಿಂಗೆ ಅಲ್ಲಿಂದ ತಗೊಂಡಿದ್ರು ಅನ್ಸುತ್ತೆ. ಅದಕ್ಕೆ ಸಂಬಂಧ ಇಲ್ಲ. ಅವರು ತಗೊಂಡಿದ್ದೇನೆ, ಅವರು ತಗೊಂಡಿದ್ದನ್ನು ಅವರು ಕಿಲೋನ ತಗೊಂಡಿದ್ರು. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Star Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.